ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್. ನಾವು ಮೊದಲನೆಯ ವಿಡಿಯೋದಲ್ಲಿ ಶ್ರೀ ರಾಯರ ಬೃಂದಾವನ ದರ್ಶನ ಮಾಡಿದೆವು. ನಂತರ ಅಲ್ಲೇ ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿ, ಅಭಯ ಆಂಜನೇಯ ಸ್ವಾಮಿ ದರ್ಶನ ಮಾಡಲು ಹೊರಟೆವು. ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ನಮಸ್ಕರಿಸಿ కనపడే స్థలంలో రాఘవేంద్ర స్వాముల వారు తపస్సు. ఆ తపస్సుకి మెచ్చి పంచముఖి ఆంజనేయ స్వాముల వారు 5 ರೂಪములతోని ದರ್ಶನವಿచ్ಚಾరు. ಇಲ್ಲಿ ಶ್ರೀ ಗುರುರಾಯರು 12 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಅವರ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿಯವರು ಪಂಚಮುಖಿ ಅವತಾರದಲ್ಲಿ ದರ್ಶನ ನೀಡಿದ್ದಾರೆ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಅಲ್ಲಿಂದ ಹೊರಬಂದು ಇಲ್ಲಿ ನೋಡಿ, ಇದು ದೇವಸ್ಥಾನದ ಹೊರಾಂಗಣ ನೋಟ. ಅಲ್ಲಿನ ಬಂಡೆಗಳಂತೂ ಯಾರೋ ಜೋಡಿಸಿರುವ ಹಾಗೆ ನಿಂತಿವೆ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೊರಾಂಗಣ ನೋಟ ಸವಿಯುತ್ತಾ ಅಲ್ಲಿಂದ ಮಂತ್ರಾಲಯದ ಕಡೆಗೆ ಬರುವಷ್ಟರಲ್ಲಿ ರಾತ್ರಿ ಮಂತ್ರಾಲಯ ದೇವಾಲಯದ ರಾತ್ರಿಯ ದರ್ಶನವಂತೂ ಅದ್ಭುತ. ಅಲ್ಲಿನ ದೀಪಾಲಂಕಾರವಂತೂ ನೋಡಲು 2 ಕಣ್ಣು ಸಾಲದು. ಅಲ್ಲಿನ ದೇವಾಲಯದ ಹೊರಾಂಗಣದ ಗೋಡೆಯ ಮೇಲೆ ವಿಷ್ಣುವಿನ ಪ್ರತಿಯೊಂದು ಅವತಾರದ ಬಗ್ಗೆ ಅದ್ಭುತವಾಗಿ ಚಿತ್ರಿಸಲಾಗಿದೆ. ನರಸಿಂಹ ಅವತಾರ, ವಾಮನ ಅವತಾರ, ರಾಮನ ಅವತಾರ, ಹಾಗೆ ಕೃಷ್ಣನ ಅವತಾರ, ಪ್ರತಿಯೊಂದು ಅವತಾರವಂತೂ ನೋಡಲು ಅದ್ಭುತವಾಗಿದೆ. ನಾವು ಮಂತ್ರಾಲಯಕ್ಕೆ ಹೋದ ದಿನ ಗುರುವಾರವಾದ್ದರಿಂದ ಅಲ್ಲಿ ಪ್ರತಿ ಗುರುವಾರ ರಾತ್ರಿ ಚಿನ್ನದ ತೇರು ಹಾಗೂ ಬೆಳ್ಳಿಯ ತೇರಿನ ರಥೋತ್ಸವ ನಡೆಯುತ್ತಾ ಇರುತ್ತೆ. ಆಗಲೇ ನಾವು ಹೋಗುವಷ್ಟರಲ್ಲಿ ತಡವಾಗಿತ್ತು. ಬೆಳ್ಳಿಯ ತೇರು ಹಾಗೆ ಚಿನ್ನದ ತೇರಿನ ರಥೋತ್ಸವ ನೋಡುವ ತವಕದಲ್ಲಿ ಮಠದ ಆವರಣದ ಕಡೆಗೆ ನಡೆದೆವು.